ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ದಿನ ತುಂಬ ಸರಳವಾಗಿ ದೇವ್ರ ಮನೆಯಲ್ಲೇ ನವರಾತ್ರಿ ಪೂಜೆನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಕೇಳಿದರು, ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಕಳಸ ಇಡುವಂಥದ್ದು, ಅಖಂಡ ದೀಪ ಇಡುವಂಥದ್ದು, ಹಾಗಾಗಿ ಯಾವ ರೀತಿಯಾಗಿ ಸಿಂಪಲಾಗಿ ಮಾಡೋದು ಅಂತ ತಿಳಿಸ್ಕೊಡಿ ಅಂತ. ಹಾಗಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ದೇವ್ರ ಮನೆಯಲ್ಲಿ ಒಂದು ಕಡೆ ಜಾಗ ಪೂರ್ತಿ ದೇವರ ವಿಗ್ರಹಗಳು ಹಾಗೆ ದೇವ್ರ ಫೋಟೋಗಳನ್ನೆಲ್ಲ ತೆಗೆದೆ, ಅಂದರೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ದೇವ್ರ ಪೂಜೆ ಸಾಮಗ್ರಿಗಳನ್ನೆಲ್ಲ. ಈ ಖಾಲಿ ಇರೋವಂಥ ಜಾಗದಲ್ಲಿ ಒಂದು ಮಣೆ ಅಥವಾ ಒಂದು ಪೀಠವನ್ನು ಇಟ್ಕೊಂಡು ಅದ್ರ ಮೇಲೆ ರಂಗೋಲಿನ ಹಾಕೋತಾ ಇದ್ದೀನಿ. ಇವಾಗ ರಂಗೋಲಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಹಾಗೂ ಹೂವನ್ನು ಹಾಕಿ ಫಸ್ಟು ರಂಗೋಲಿಯನ್ನು ಪೂಜೆ ಮಾಡ್ಕೊಳ್ಳೋಣ. ಅನಂತರ ಇವಾಗ ದೇವಿಯ ಫೋಟೋವನ್ನು ನೀಟಾಗಿ ಒರೆಸ್ಬಿಟ್ಟು ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ ಎಲ್ಲನೂ ಹಾಕಿ ದೇವ್ರ ಫೋಟೋ ಇಟ್ಕೊಂಡಿದ್ದೀನಿ. ಹಾಗೆ ದೇವ್ರ ಫೋಟೋಗೆ ಹೂವಿನ ಹಾರ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಕೆಲವರು ಕೇಳಿದರು, ನಮ್ಮ ಮನೆಯಲ್ಲಿ ಚಾಮುಂಡೇಶ್ವರಿ ಫೋಟೋ ಇಲ್ಲ ಮೇಡಮ್, ಏನು ಮಾಡೋದು ಅಂತ. ಲಕ್ಷ್ಮಿ ಅಥವಾ ಸರಸ್ವತಿ ಫೋಟೋ ಇದ್ರೂ ಸಾಕು, ಅಥವಾ ಬರೀ ಕಳಸಕ್ಕೆ ನೀವು ಪೂಜೆ ಮಾಡಿದ್ರೂ ಸಾಕಾಗತ್ತೆ. ಇಲ್ಲಿ ಪಕ್ಕದಲ್ಲೇ ಗಣಪತಿ ವಿಗ್ರಹವು ಕೂಡ ಇದೆ. ಮೊದಲು ಯಾವುದೇ ಪೂಜೆ ಶುರು ಮಾಡುವಾಗ ಗಣಪತಿ ಪೂಜೆ ಮಾಡ್ಕೊಳ್ಬೇಕಲ್ವ, ಹಾಗಾಗಿ ಪಕ್ಕದಲ್ಲೇ ಗಣಪತಿ ವಿಗ್ರಹನ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಯಾವುದೇ ಒಂದು ಪೂಜೆ ಮಾಡುವಾಗ ಕಳಸ ತುಂಬ ಇಂಪಾರ್ಟೆಂಟು. ಕಳಸ ಕನ್ನಡಿ ಇರಲೇಬೇಕು, ಅದರಲ್ಲೂ ಹೆಣ್ಣು ದೇವರುಗಳಿಗೆ. ಹಾಗಾಗಿ ಒಂದು ಚಿಕ್ಕ ಕಳಸನ ನಾನು ಇಡ್ತಾ ಇದ್ದೀನಿ, ಎಲೆ ಕಳಸ. ನಮ್ಮ ಮನೆಯಲ್ಲಿ ದೇವ್ರ ಮನೇಲಿ ಆಗಲೇ ಹಿಂದೆ ನೀವು ನೋಡ್ತಾ ಇರ್ಬೋದು ಕಾಯಿ ಕಳಸ ಇಟ್ಟಿದ್ದೀನಿ. ಹಾಗಾಗಿ ಕೆಲವರು ಕೇಳಿದರು, ನಮ್ಮ ದೇವ್ರ ಮನೇಲಿ ಒಂದು ಕಳಸ ಇಟ್ಟಿರ್ತೀವಿ, ಹಾಗೆ ಇನ್ನೊಂದು ಕಳಸ ಇಡೋದು ಸರಿನಾ ತಪ್ಪಾ ಅಂತ. ತಪ್ಪೇನಿಲ್ಲ, ಯಾಕಂದರೆ ನೀವು ದೇವ್ರ ಮನೇಲಿ ಇಟ್ಟಿರೋವಂಥ ಕಳಸ ಅದು ಶಾಶ್ವತವಾದಂಥ ಕಳಸ, ಪ್ರತಿದಿನವೂ ಇರುತ್ತೆ, ನೀವು ಯಾವಾಗಲೂ ಕದ್ದಿಸೋಲ್ಲ. ಆದರೆ ವ್ರತಗಳಲ್ಲಿ ಇಡುವಂಥ ಕಳಸ ಬೆಳಗ್ಗೆ ಇಟ್ಟು ಸಾಯಂಕಾಲ ಕದಲಿಸ್ಬಿಡ್ತೀರಾ. ಈ ಕಳಸನೂ ಅಷ್ಟೇ, ಮೊದಲನೇ ದಿನ ಇಡ್ತೀರಾ, 9 ದಿನಗಳಾದಮೇಲೆ ಕದಲಿಸ್ಬಿಡ್ತೀರಾ. ಇದು ಲೆಕ್ಕಕ್ಕೆ ಬರೋದಿಲ್ಲ. ಬಟ್ ಆದ್ರೂ ಕೆಲವರಿಗೆ ಸಂಪ್ರದಾಯ ಇರಲ್ವಲ್ಲ, ಅಂಥವರು ಈ ರೀತಿ ಚಿಕ್ಕದಾಗಿ ಕಳಸನ ಇಟ್ಕೋಬೋದು, ಅಥವಾ ಕಳಸ ಇಡದೆ ಬರೀ ಫೋಟೋಗೂ ಕೂಡ ನೀವು ಪೂಜೆ ಮಾಡ್ಕೋಬೋದು. ಇವಾಗ ಕಳಸಕ್ಕೆ ಅರಿಶಿನ, ಕುಂಕುಮ ಇಟ್ಕೊಂಡಿದ್ದೀನಿ. ಒಂದು ವಿಳೆದೆಲೆ ಮೇಲೆ ಅಕ್ಷತೆ ಹಾಕಿಬಿಟ್ಟು ಆ ಕಳಸನ ಇಟ್ಟಿದ್ದೀನಿ. ಕಳಸಕ್ಕೆ ಅರಿಶಿನ, ಕುಂಕುಮ ಹಾಗೆ ಅಕ್ಷತೆ ಸಹ ಹಾಕಿ 3 ವಿಳೆದೆಲೆನ ಇಡ್ತಾ ಇದ್ದೀನಿ. ಇವಾಗ ವಿಳೆದೆಲೆ ಇಟ್ಟ ಮೇಲೆ ಅದರೊಳಗಡೆ ಒಂದು ನಿಂಬೆಹಣ್ಣನ್ನು ಇಡ್ತಾ ಇದ್ದೀನಿ. ಅದಕ್ಕೂ ಕೂಡ ಅರಿಶಿನ, ಕುಂಕುಮನ ಇಟ್ಕೋತಾ ಇದ್ದೀನಿ. ನೀವು ಈ ರೀತಿ ಎಲೆ ಕಳಸ ನಿಮ್ಮ ಮನೇಲಿ ಇರಲಿಲ್ಲ ಅಂತಂದರೆ ಒಂದು ಗ್ಲಾಸ್ ಬರುತ್ತಲ್ಲ, ಒಂದು ಸ್ಟೀಲ್ ಗ್ಲಾಸ್ಗೆ ಒಂದು 3 ಎಲೆ ಇಟ್ಬಿಟ್ಟು ಅದರೊಳಗಡೆ ಯಾವುದಾದ್ರೂ ಒಂದು ಫ್ರೂಟ್ನ ಇಡ್ಬೋದು. ಇವಾಗ ದೇವರಿಗೆ ಮಡ್ಲಕ್ಕಿ ಅಂದರೆ ಹಣ್ಣುಗಳು 1-2 ಥರ, ಹಾಗೆ ಒಂದು ಬ್ಲೌಸ್ ಪೀಸು, ಹಾಗೆ ಬಳೆಗಳನ್ನ ಇಟ್ಟಿದ್ದೀನಿ. ಇಷ್ಟೇ ಸಾಕು, ಸಿಂಪಲ್ಲಾಗಿ. ನಿಮಗೆ ಇನ್ನೂ ಮಡ್ಲಕ್ಕಿ ಇಡಬೇಕು ಅಂತಂದರೆ ಅಕ್ಕಿ, ಬೆಲ್ಲ, ಹಾಗೆ ಕೊಬ್ಬರಿ ಚಿಪ್ಪು ಅದನ್ನೆಲ್ಲ ಇಡ್ಬೋದು. ನಾನೇನು ಬರೀ ಸಿಂಪಲಾಗಿ ತೋರಿಸ್ತಾ ಇರೋದ್ರಿಂದ ಒಂದು ಬ್ಲೌಸ್ ಪೀಸು, ಬಳೆ ಹಾಗೆ ಹಣ್ಣನ್ನು ಇಡ್ತಿದ್ದೀನಿ. ಇವಾಗ ತಾಂಬೂಲಕ್ಕೆ 2 ವಿಳೆದೆಲೆ, 4 ಅಡಿಕೆ, ಹಾಗೆ ಒಂದು ದಕ್ಷಿಣೆ ಇಟ್ಟಿದ್ದೀನಿ, ₹1 ಅಥವಾ ₹2, ಹಾಗೆ 2 ಬಾಳೆಹಣ್ಣನ್ನು ಇಟ್ಟಿದ್ದೀನಿ. ಇವಾಗ ಕಳಸಕ್ಕೆ ಬೇವಿನ ಸೊಪ್ಪು ಇಡ್ತಾಯಿದ್ದೀನಿ. ನಿಮ್ಮ ಮನೆ ಹತ್ರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇಟ್ಕೊಳ್ಳಿ, ತುಂಬಾ ಒಳ್ಳೆಯದು ಬೇವಿನ ಸೊಪ್ಪು ಇಡೋದು ಈ ನವರಾತ್ರಿಯಲ್ಲಿ. ಇವಾಗ ದೀಪಗಳನ್ನ ಇಡ್ತಾ ಇದ್ದೀನಿ. ಚಿಕ್ಕದು ಪುಟ್ಟಾಣಿದು ಇಟ್ಕೊಂಡ್ರೂ ಸಾಕು, ಯಾಕಂದರೆ ದೇವ್ರ ಮನೆ ಎಲ್ಲರ ಮನೆಯಲ್ಲೂ ದೊಡ್ಡದಾಗಿರೋದಿಲ್ಲ, ತುಂಬ ಚಿಕ್ಕದಾಗಿರುತ್ತೆ. ನಮ್ಮದು ಕೂಡ ತುಂಬಾ ಚಿಕ್ಕದು. ಆ ಚಿಕ್ಕದ್ರಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ, ಈಸಿ ಆಗಲಿ ಅಂತ ಅಂದ್ಬಿಟ್ಟು. ಇವಾಗ ದೀಪಗಳಿಗೆ ಹೂವನ್ನು ಇಟ್ಕೋತಾ ಇದ್ದೀನಿ. ಅನಂತರ ಇವಾಗ ಕಳಸಕ್ಕೆ ಇದು ಗೌರಿ ಸಾಮಾನು ಅಂತ ಬರುತ್ತಲ್ಲ, ಬಾಗಿನದ ಸಾಮಾನು, ಅದನ್ನು ಇಡಲೇಬೇಕು. ಕಳಸ ಕನ್ನಡಿ ಹೆಣ್ಣು ದೇವ್ರ ಪೂಜೆಗಳಿಗೆ, ಪ್ರತಿಯೊಂದು ದೇವ್ರ ಪೂಜೆಗಳಿಗೂ ನೀವು ಅದನ್ನ ಇಡಲೇಬೇಕಾಗತ್ತೆ ಮುಖ್ಯವಾಗಿ. ಇವಾಗ ಎಲ್ಲನೂ ಹೂವಿನಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ. ನೀವು ಬೇರೆ ಯಾವುದೇ ಸಿಹಿ ತಿಂಡಿ ಅಥವಾ ಕಲಸಿದನ್ನು ನೀವು ನೈವೇದ್ಯವನ್ನಾಗಿ ಇಡ್ಬೋದು. ಇವಾಗ ದೀಪ ಹಚ್ಕೊಂಡು ಪೂಜೆ ಶುರು ಮಾಡ್ತಾ ಇದ್ದೀನಿ. ಡೈಲಿ ಇದೇ ರೀತಿ ಹೂವನ್ನು ಬದಲಾಯಿಸಿ ನೀವು ದೀಪಗಳನ್ನ ಹಚ್ಚಿ ಪೂಜೆ ಮಾಡ್ಬೋದು. ಕಳಸ ಏನು ದಿನ ಎಲೆಗಳನ್ನ ಬದಲಾಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ದಿನ ಇಟ್ಟರೆ ಕೊನೆಗೆ ಇನ್ನು 9 ದಿನಗಳವರೆಗೂ ಹಾಗೇ ಇರುತ್ತದು.
ಇವಾಗ ಪಂಚಪಾತ್ರೆ ಉದ್ಧರಣೆಯಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ, ಹಾಗೆ ಅಕ್ಷತೆನ ಇಟ್ಕೊಂಡಿದ್ದೀನಿ. ನೀವು ಅಷ್ಟೋತ್ತರನೂ ಸಹ ಹೇಳ್ಕೊಬೋದು. ಪ್ರತಿನಿತ್ಯನೂ ಹೇಳಬೇಕಾ ಅಂತ ಕೇಳಿದ್ದಾರೆ ಕೆಲವರು. ಹೌದು, ಪ್ರತಿನಿತ್ಯ ಹೇಳಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ಲಕ್ಷ್ಮೀ, ಸರಸ್ವತಿ ಹಾಗೂ ದುರ್ಗಾದೇವಿದು ಹೇಳಿದ್ರೆ ಇನ್ನೂ ಒಳ್ಳೆಯದು. ನಿಮಗೆ ಶಕ್ತಿ ಇರಲಿಲ್ಲ ಅಂತಂದರೆ ಸರಸ್ವತಿ ಪೂಜೆ ದಿನ, ದುರ್ಗಾಷ್ಟಮಿ ದಿನ, ಆಯುಧ ಅಂದರೆ ದುರ್ಗಾಷ್ಟಮಿ ಅಂದರೆ ಆಯುಧ ಪೂಜೆ ದಿನವೇ. ಅವತ್ತಿನ ದಿನ ಕೊನೆಗೆ ವಿಜಯದಶಮಿ ದಿನ ನೀವು ನವಮಿ ದಿನ ಹೇಳ್ಕೊಳ್ಬೋದು. ಆದರೆ ಪ್ರತಿನಿತ್ಯನೂ ಹೇಳಿದ್ರೆ ತುಂಬಾ ಒಳ್ಳೆಯದು. ಇವಾಗ ಅಗರಬತ್ತಿ ಹಚ್ಕೊಂಡು ಧೂಪ ಮಾಡ್ತಾಯಿದ್ದೀನಿ. ಗಣಪತಿಗೂ ಮಾಡಿ, ಅನಂತರ ಕಳ್ಸಕ್ಕೆ ಮಾಡಿ, ಫೋಟೋಗೆ ಮಾಡಬೇಕು. ಪೂಜೆ ಮಾಡುವಾಗ ಹೇಳಬೇಕಾದಂಥ ಸ್ತೋತ್ರಗಳನ್ನ ಹೇಳಿ ಅಂತ ಕೇಳಿದರೆ, ಆ್ಯಕ್ಚುಲಿ ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಕಾಯಿ ಕಳಸ ಇಟ್ಟು ಯಾವ ರೀತಿ ನಾನು ನವರಾತ್ರಿ ಪೂಜೆ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಲ್ಲ, ಅದರಲ್ಲೇ ನೀವು ಕೊನೆಯಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ. ಲಕ್ಷ್ಮೀದೊಂದು, ದುರ್ಗಾದೇವಿದೊಂದು, ಹಾಗೆ ಸರಸ್ವತಿದೊಂದು ಶ್ಲೋಕವನ್ನು ಹೇಳಿದ್ರೆ ಸಾಕಾಗುತ್ತೆ. ಅಷ್ಟೋತ್ತರ ಹೇಳಿಕೊಂಡು ಇವಾಗ ತುಪ್ಪದ ಬತ್ತಿ ಹಚ್ಕೊಂಡು ಆರತಿ ಮಾಡ್ತಾಯಿದ್ದೀನಿ. ಪ್ರತಿನಿತ್ಯ 2 ತುಪ್ಪದ ಬತ್ತಿ ಹಚ್ಕೊಂಡು ಆರತಿ ಮಾಡಿ, ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದಾದರೆ ಖಂಡಿತ ನಿಂಬೆಹಣ್ಣಿನ ಆರತಿ ಮಾಡಿಬಿಟ್ಟು ಬಾಗಿಲಿಗೆ ಇಡ್ಬೋದು ದೀಪವನ್ನು. ಇವಾಗ ನೈವೇದ್ಯ ಮಾಡ್ತಾಯಿದ್ದೀನಿ. ಬಾಳೆಹಣ್ಣಿನ ತೊಟ್ಟು ಮುರಿದು, ಹಾಗೆ ವಿಳೆದೆಲೆ ತೊಟ್ಟನ್ನು ಸಹ ಮುರಿದು ದೇವ್ರ ಮುಂದೆ ಇಡಬೇಕು. ಇವಾಗ ಮಹಾಮಂಗಳಾರತಿ ಮಾಡೋಣ ಕರ್ಪೂರ ಹಚ್ಕೊಂಡು. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕುಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮೆ ಸಿದ್ಧಿರ್ಭವತು ಮೇ ಸದಾ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಆರತಿ ಎಲ್ಲ ಮಾಡಿದ್ಮೇಲೆ ದೇವರಿಗೆ ಆರತಿ ತೋರಿಸಿ ನೀವು ಸಹ ಮಂಗಳಾರತಿನ ತಗೊಳ್ಳಿ. ಅನಂತರ ನೀವು ಮಾಡಿರೋಂಥ ನೈವೇದ್ಯಕ್ಕೆ 3 ಸಲ ಉದ್ಧರಣೆಯಿಂದ ಪ್ರೋಕ್ಷಣೆ ಮಾಡಿಬಿಟ್ಟು ನೆಲದಲ್ಲಿ ಬಿಟ್ಬಿಡಿ ನೀರನ್ನ. ಇವಾಗ ಕೈಯಿಂದ ದೇವರಿಗೆ ಸ್ವಾಹ ಅಂತ ತೋರಿಸಿ. ಇಷ್ಟೇ ಸಿಂಪಲ್ಲು, ತುಂಬಾ ಈಸಿ. ನಾನು ಹೇಳ್ದಾಗೆ ದೇವ್ರ ಮನೆಯಲ್ಲೇ ಒಂದು ಕಡೆ ಈಸಿಯಾಗಿ ನೀವು ನವರಾತ್ರಿ 9 ದಿನಗಳು ಸಹ ಇದೇ ರೀತಿ ಪೂಜೆನ ಮಾಡ್ಕೊಳ್ಬೋದು. ಕೊನೆಯದಾಗಿ ನಿಮ್ಮ ಇಷ್ಟಾರ್ಥನ ಕೇಳಿಕೊಂಡು ಒಳ್ಳೆಯದಾಗಲಿ ಅಂತ ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ 3 ಸಲ ದೇವ್ರ ಕಡೆ ಹಾಕ್ಬಿಡಿ. ಪೂಜೆ ಎಲ್ಲ ಆದಮೇಲೆ ಯಾರಾದರೂ ಮುತ್ತೈದೆಯರು ಬಂದರೆ ಕುಂಕುಮ ಕೊಟ್ಬಿಟ್ಟು ಕಳಿಸಿ. ಹಾಗೆ ಕೊನೆಯಲ್ಲಿ ಕೆಂಪು ಆರತಿ ಆಗಲಿ ಅಥವಾ ನಿಂಬೆಹಣ್ಣಿನ ಆರತಿ ಆಗಲಿ ಅಥವಾ ಬೇವಿನ ಎಲೆ ಮೇಲೆ ಆರತಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಅದನ್ನು ಕೂಡ ನೀವು ಮಾಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬಾ ಸರಳವಾಗಿ ದೇವ್ರ ಮನೆಯಲ್ಲೇ ನವರಾತ್ರಿ ಪೂಜೆನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.